ಇದ್ದಾರೆ. ಮಹಿಳಾ ಕಾರ್ಯಕರ್ತರು ದೊಣ್ಣೆ ಲಾಂಗು ಇಟ್ಕೊಂಡಿದ್ದಾರೆ. ಜೊತೆಗೆ ಕಾರ್ಪುಡಿ ಎರಚುವ ವಿಡಿಯೋಗಳನ್ನು ಅವ್ರು ರಿಲೀಸ್ ಮಾಡಿದ್ದಾರೆ. ಅಂದ್ರೆ ಮಹಿಳಾ ಕಾರ್ಯಕರ್ತರು ಅವ್ರ ಮೇಲೆ ಕಾರ್ಪುಡಿ ಎರಚುವ ನೋಡ್ರಿ, ನಾನು ಸಮರ್ಥಿಸ್ಕೋಬೇಕು ಅಂದ್ರೆ ಸಮರ್ಥಿಸ್ಕೊಂತೀನಿ. ನನ್ನ ಜೀವನದಲ್ಲಿ ಸುಳ್ಳನ್ನು ನಿಜ ಮಾಡೋಕೆ ರೆಡಿ ಇಲ್ಲ, ನಿಜವನ್ನು ಸುಳ್ಳು ಮಾಡೋಕೆ ಕೂಡ ನಾನು ರೆಡಿ ಇಲ್ಲ. ಹೌದ್ರಿ, ಇವತ್ತು ಯಾರೋ ಮನೆ ಮೇಲೆ ಇವತ್ತು ಅವ್ರು ಹೇಳ್ಬೋದು ಏನಂದೇಳಿ, ನಮ್ಮ ಕಾಂಗ್ರೆಸ್ಸಿನ ಕಾರ್ಯಕರ್ತರೆಲ್ಲರೂ ಕೂಡ ನಾರಾ ಭರತ್ ರೆಡ್ಡಿ ಅವರು ಸೇರಿಕೊಂಡು ಭಾಳಷ್ಟು ಪ್ರಾಮಾಣಿಕರು ಸತ್ಯವಂತರಂದು ಹೇಳ್ಬೋದು. ಇವತ್ತು ಅವರು ನಮ್ಮ ಕಾರ್ಯಕರ್ತರು ಕೂಡ ಇಲ್ಲ ರೀ, ಅವರು ಬಂದಿದ್ರು, ಅವರೇ ಕೂಲೆಲ್ಲ ಕೂಡ ಇಲ್ಲಿ ಬಿಸಾಡಿ ಹೋಗಿದ್ದಾರ, ಇಲ್ಲ ಖಾರ ಪುಡಿಯನ್ನು ತಂದಿದ್ರು ಅವರೇ ಬಿಸಾಡಿ ಹೋಗಿದ್ದಾರೆ, ಅವ್ರದ್ದು ತಪ್ಪಂದೇಳಿ ನಾನು ಆ ರೀತಿ ಹೇಳಕ್ಕೆ ಹೋಗಲ್ಲ. ವೆರಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಅವರು ಬಂದಂಥ ಟೈಮಲ್ಲಿ ಇಲ್ಲಿ ಜನಾರ್ದನ್ ರೆಡ್ಡಿ ಅವ್ರ ಮನೆ ಅಟ್ಯಾಕ್ ಮಾಡಿದಂಥ ಟೈಮಲ್ಲಿ ಅವರು ಸುಮಾರು ಸಾವಿರಾರು ಮಂದಿ ಕಾರ್ಯಕರ್ತರು, ಸಾವಿರಾರು ಮಂದಿ ಹಿಂಬಾಲಕರು, ಸಾವಿರಾರು ಮಂದಿ ಗುಂಡಗಳು ಬಂದಂಥ ಟೈಮಲ್ಲಿ ನಮ್ಮ ಹತ್ರ ಏನು ಮಾಡೋಕ್ಕಾಗುತ್ತೆ? ಒಂದು ಫೈರಿಂಗನ್ನು ನಡೀತಾ ಇದೆ ಅಂದ್ರೆ ಈಗ ನಾವು ಫೈರಿಂಗನ್ನು ಮಾಡೋಂಥ ಟೈಮಲ್ಲಿ ಪೆಟ್ರೋಲ್ ಬಾಂಬ್ಸ್ ಬಂದಾವ ಅಂತ ಹೇಳಿದ್ರೆ ಹೌದು, ಕಟ್ಟಿಗಳು ಇದ್ರೆ ನಮ್ಮದೇ ಕಟ್ಟಿಗಳು ಇರ್ಬೋದೇನೋ, ಅದರಲ್ಲಿ ಯಾಕೆ ತಿಳ್ಕೊಳ್ಳೋದಿರುತ್ತೆ. ಅವರಪ್ಪ ಹೊಡಿತಾರೆ ಕೊಡಿತಾರೆ ಅಂದ್ರೆ ನಾವು ಕಪ್ಪಾಳಿ ಕೊಡಿಸ್ಕೊಂಡು ಕೊಡೋಕ್ಕಾಗುತ್ತೇನು? ಅಲ್ಲ, ನಾನು ತಪ್ಪಿಸ್ಕೋಬೇಕಂತ ನಾನು ಹೇಳ್ತೀನಿ. ಇಲ್ಲ ರೀ, ನಮ್ಮ ಸಂಬಂಧ ಇಲ್ಲ, ಅಲ್ಲಿ ಅವರೇ ಕಟ್ಟಿಗಳೆಲ್ಲ ಬಿಸಾಕ್ ಹೋಗಿದ್ದಂತ ಹೇಳ್ಬೋದು. ನಾನು ಆ ರೀತಿ ಹೇಳಕ್ ರೆಡಿ ಇಲ್ಲ. ಅಂದ್ರೆ ದಾಳಿ ಆದಾಗ ಪ್ರತಿ ದಾಳಿ ಆಗಿತ್ತು, ದಾಳಿ ಆದಂಥ ಟೈಮಲ್ಲಿ ಪ್ರತಿ ದಾಳಿ ಆಗೇ ಆಗುತ್ತೆ. ಅದರಲ್ಲಿ ನೋಡ್ರಿ, ಬಂದು ವೇರಾವೇಶವಾಗಿ ಅವ್ರು ಗುಂಡಾರಿಸೋಂಥ ಟೈಮಲ್ಲಿ, ಪೆಟ್ರೋಲ್ ಬಾಂಬ್ಗಳು ತಂದಂಥ ಟೈಮಲ್ಲಿ, ನಮ್ಮ ಕಾರ್ಯಕರ್ತರು ಹೊಡೆದಂಥ ಟೈಮಲ್ಲಿ, ಜನಾರ್ದನ್ ರೆಡ್ಡಿ ಮೇಲೆ ಹಲ್ಲೆ ಮಾಡಕ್ಕೆ ಬಂದಂಥ ಟೈಮಲ್ಲಿ, ಅವ್ರ ಮನೆ ನುಗ್ಗಂತ ಬರೋಂಥ ಟೈಮಲ್ಲಿ, ರಾಮ್ಲು ಕೂಡ ಬಂದಂಥ ಟೈಮಲ್ಲಿ, ನುಗ್ಲಾದಂಥ ಟೈಮಲ್ಲಿ ಅವರು ಏನನ್ನ ತಂದಿರ್ಬೋದು, ಇವರು ತಂದಿರ್ಬೋದು. ಮುಂಚೆ ಪ್ರೀ ಪ್ಲಾನ್ ಏನಾದ್ರು ಇತ್ತು, ಅವ್ರು ಬರ್ತಾರಂತ ಗೊತ್ತಿತ್ತ ಸರ್? ಹೆಂಗೆ? ಅಲ್ಲ ನೋಡ್ರಿ, ಯಾವ್ದು ಕೂಡ ಪ್ರೀ ಪ್ಲಾನ್ ಅಂತೇಳಿ ಯಾರು ಅನ್ಕೊಳಲ್ಲ. ಖಾರದ ಪುಡಿ ಎಲ್ಲಿಂದ ಬಂತು? ಇವತ್ತು ನೋಡ್ರಿ, ಆವೇಶದಲ್ಲಿ ಕಟ್ಟಿಗಳು ತಂದಿರ್ಬೋದು, ಖಾರದ ಪುಡಿ ತಂದಿರ್ಬೋದು. ನಾನು ಇಲ್ಲ ನಾನು ನೋಡ್ರಿ, ಯಾವುದು ಕೂಡ ನಾನು ಮುಚ್ಚಾಕೊಂಡಂತ ಮನುಷ್ಯ ಒಳಗಡೆ ಒಂದು ಹೊರಗಡೆ ಒಂದು ಹೇಳೋದಲ್ಲ. ನಾನು ಬಹಳ ಕ್ಲಿಯರ್ ಆಗಿ ಹೇಳ್ತಾ ಇರ್ತೀನಿ. ತಂದಿದ್ರೆ ನಮ್ಮವ್ರುಗಳು ತಂದಿರ್ಬೋದೇನೋ, ನಾನು ಇಲ್ಲ ಸರ್. ಇದುವರೆಗೂ ನೀವು ಯಾರು ನಮ್ಮವ್ರು ತಂದಿಲ್ಲ ಅನ್ನುವಂತ ಮಾತನ್ನ ಹೇಳ್ತಿದ್ರಿ ಸರ್. ಸರ್ ಒಂದ್ ನಿಮಿಷ, ಇದುವರೆಗೂ ಜನಾರ್ದನ್ ರೆಡ್ಡಿ ಸರ್ ಕೂಡ ನಮ್ಮವ್ರು ಏನೂ ತಂದಿಲ್ಲ, ಆ ಕಡೆಯಿಂದ ಬಂದಿದ್ದಾನೆ, ಎಸ್ದಿದ್ವಿ ಹೋಗಿದ್ವಿ ಅನ್ನೋಂತ ಇವತ್ತು ನೀವು ಒಪ್ಕೊಳ್ತಾ ಇದ್ದೀರಿ. ನೋಡ್ರಿ, ನಾನು ಜನಾರ್ದನ್ ರೆಡ್ಡಿ ಅವ್ರು ಏನು ಗೊತ್ತಿಲ್ಲ. ಅವತ್ತು ನಾನು ಫೀಲ್ಡಲ್ಲಿ ಅಲ್ಲಿ ನೋಡೋಂಥ ವಾತಾವರಣದಲ್ಲಿ ಅವತ್ತು ರಾಮ್ಲು ಅವ್ರಿಗೆ ಗೋಲಿ ಹೊಡೆದಾರ ಅನ್ನಂತ ಸುದ್ದಿ ಎಲ್ಲ ಬಂತು. ಫೈರ್ ಆದ ತಕ್ಷಣ ರಾಮ್ಲು ಅವ್ರ ಹೆಸರು ತಗೊಂಡ ತಕ್ಷಣ ಎಲ್ಲರೂ ಏನು ಅಂದ್ಕೊಂಡು ರಾಮ್ಲು ಅವ್ರಿಗೆ ಏನನ್ನ ಫೈರ್ ಮಾಡಿಬಿಟ್ಟಾರೆ ಅಂತೇಳಿ ಎಲ್ಲರಿಗೆ 10 ವರ್ಷದ ಹುಡುಗಿ ಓಡಿ ಬಂದಾಳ, 90 ವರ್ಷದ ಮುದುಗಿ ಓಡಿ ಬಂದಾಳ, ಜಾತ್ಯತೀತವಾಗಿ ಎಲ್ಲ ಜಾತಿ ಜನರು ಓಡಿ ಬಂದ ರಾಮ್ಲು ಅವ್ರಿಗೆ ನನ್ನ ಗುಂಡು ಹಾರಿಸ್ಯಾರೇನಂದೇಳಿ. ನೋಡ್ರಿ, ಈ ವಾತಾವರಣ ಹೆಂಗೆ ಸೃಷ್ಟಿಯಾಗಿದೆ. ಇದು ಸಡನ್ ಆಗಿ ಯಾರಿಗೆ ಪ್ಲ್ಯಾನ್ ಇಲ್ಲಾರ್ದಂತ ನಡೆದಂಥ ಘಟನೆ. ಇವತ್ತು ಪ್ಲ್ಯಾನ್ ಮಾಡ್ಕೊಂಡೋಗಿದ್ರೆ ನಾವ್ಯಾಕೆ ಇಲ್ಲಿ ನಮ್ಮ ಮನೆ ತನಕ ಕರೆಸ್ಕೊಂತಿದ್ವಿ ರೀ. ನಾವೇನು ಇವತ್ತಿನ ಹೋರಾಟಗಾರ ಅಲ್ಲ ನೋಡ್ರಿ. ಹಂಗೆ ಜಗಳ ಮಾಡಂಗಿದ್ರೆ ಅವ್ರ ಮನೆ ಹತ್ರ ಹೋಗ್ತಿದ್ವಿ, ನಾವು ನಮ್ಮನೆ ಹತ್ರ ಯಾಕೆ ಕರೆಸ್ಕೊಂತಿದ್ವಿ? ಸರ್, ಈಗ ಇದುವರೆಗೆ ನಿಮ್ಮ ರಾಜನಾಯಕರುಗಳು ಬಂದಾಗಲೂ ಸಹಿತ ನಮ್ಮವ್ರು ಏನು ಮಾಡಿಲ್ಲ, ನಮ್ಮವ್ರು ಕಲ್ಲು ತಂದಿಲ್ಲ, ಕಟ್ಟಿಗೆ ತಂದಿಲ್ಲ, ಖಾರದ ಪುಡಿ ತಂದಿಲ್ಲ ಅಂದ್ರು. ಬಟ್ ಇವತ್ತು ನಿಮ್ಮವ್ರು ಖಾರದ ಪುಡಿ ಎರಚಿದ್ದು, ಕಟ್ಟಿಗೆ ಕೈಲಿ ಹಿಡ್ಕೊಂಬಂದು ತೊಡೆ ತಟ್ಟಿ ಪ್ರಚೋದನೆ ಕೊಟ್ಟಿದ್ದು ಅವರು ಮಾಡಿದ್ರು, ಇವರು ಮಾಡಿದ್ರು ಅಂತ ಗೊತ್ತಾಯ್ತು. ಬಟ್ ಇದರಲ್ಲಿ ಇಬ್ಬರದು ಪಾತ್ರ ಇದೆ ಅಂತ ಅರ್ಥ ಆಯ್ತಲ್ವಾ ಸರ್? ಇಬ್ಬರದ್ದು ಇದ್ದಿದ್ದಕ್ಕೋಸ್ಕರವಾಗಿ ಇಬ್ಬರನ್ನ ಅರೆಸ್ಟ್ ಮಾಡ್ತಾ ಇದಾರ್ರಿ.